ಹಾಂ, ಅಣ್ಣಾಮಲೈಗೆ ಭದ್ರಾವತಿ ಒಂದು ಕಡೆ ಕರ್ಕೊಂಡು ಹೋದರು, ಶಿವಮೊಗ್ಗದಲ್ಲಿ ಮಿಳ್ಗಟ್ಟಲ್ಲಿ ಕರ್ಕೊಂಡು ಹೋದರು. ಮಿಳ್ಗಟ್ಟದಲ್ಲೂ ಕೂಡ ಅವ್ರ ಕಾರ್ಯಕ್ರಮ 100% ಫೇಲ್ಯೂರ್. ನಾನೇ ನಿಮ್ಮ ಟಿ ವಿಗಳಲ್ಲಿ ನೋಡಿದೆ, ಅರ್ಧಕ್ಕಿಂತ ಹೆಚ್ಚಿಗೆ ಕುರ್ಚಿಗಳು ಖಾಲಿ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನನಗೆ ಹೆಂಗಿದೆ ಬೆಂಬಲ ಅನ್ನೋದು ಅವ್ರ ಚಿತ್ರಣ ಅವ್ರ ಕಣ್ಣು ಮುಂದೆ ಇಲ್ಲ. ಬಿ ಜೆ ಪಿಯವರು ಅವ್ರದ್ದು ಸುಳ್ಳು ಹೇಳ್ಕೊಂಡು ಬೆಂಬಲ ಇರಲಿಕ್ಕಿಲ್ಲ ಅನ್ನೋಂಥ ಮಾತು ಹೇಳಿರ್ಬೋದು. ನಾನು ಗೆದ್ದ ಮೇಲೆ ಗೊತ್ತಾಗುತ್ತೆ ಅಣ್ಣಾಮಲೈಯವರಿಗೆ ಪೂರ್ಣ ಜನ ಬೆಂಬಲ ಎಂದು ಗೊತ್ತಾಗುತ್ತೆ. ಹಾಂ, ಹೌದು. ನೋ ಅಲ್ಲ, ಸ್ವಾಭಾವಿಕ ತಪ್ಪೇನಿದೆ? ಒಂದು ರಾಜಕೀಯ ಪಕ್ಷ ಅಣ್ಣಾಮಲೈ ಕರ್ಕೊಂಬಂದು ತಮಿಳು ರೋಡ್ ತೊಗೋಬೇಕು ಅಂತ ಅವ್ರು ಪ್ರಯತ್ನ ಮಾಡಿದ ತಪ್ಪಲ್ಲ. ಆದರೆ ನೋಡೋಕ್ಕೂ ಜನ ಹೋಗಲಿಲ್ಲಲ್ಲ ಅಂತ ನಂಗೆ ಬೇಜಾರು. ಅಣ್ಣಾಮಲೈಯವ್ರನ್ನ ಈಗ ಕಳೆದ ಬಾರಿ ಅವ್ರನ್ನ ನಾವು ಶಿವಮೊಗ್ಗ ಕರ್ಕೊಂಬಂದಿದ್ವಿ, ನಾನೇ ಕರೆಸಿದ್ದೆ ಅಣ್ಣಾಮಲೈಯವ್ರನ್ನ. ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಎಲ್ಲಿ ಮಾಡಿದ್ದು? NES ಗ್ರೌಂಡಲ್ಲಿ ಅಷ್ಟು ಜನ ತುಂಬಿದ್ರು. ಈಗ ಮಿಳ್ಗಟ್ಟದಲ್ಲಿ ಒಂದು ಸಣ್ಣ ಮೈದಾನದಲ್ಲಿ ಮಾಡಿದ್ರು, ಅದರಲ್ಲೂ ಅರ್ಧ ಜನ. ಹಾಗಾಗಿ ತಮಿಳರ ಬೆಂಬಲ ಇಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಆಮೇಲೆ ಈಶ್ವರಪ್ಪನ ಚುನಾವಣೆಯಲ್ಲಿ ಏನು ಪದ ಬಳಸ್ಯಾರೆ, ಗಂಭೀರ ತೊಗೊಂಡಲ್ಲ ಅಂತ ಹೇಳ್ಯಾರೆ ಅಂದರೆ ಅದಕ್ಕೋಸ್ಕರ ಹೇಳ್ತಿರೋದು. ಅವರಿಗೆ ಗೊತ್ತಿಲ್ಲ ಪಾಪ ನನಗೆ ಹೆಂಗೆ ಬೆಂಬಲ ಇದೆ ಅಂತ. ಚುನಾವಣೆ ಗೆದ್ದ ತಕ್ಷಣ ಫಸ್ಟ್ ಮೋದಿ ಹತ್ರ ಹೋಗ್ತೀನಿ, ಅದಾದ ತಕ್ಷಣ ಅಣ್ಣಾಮಲೈ ಹತ್ರನೇ ಹೋಗಿ ಭೇಟಿ ಮಾಡ್ತೀನಿ. ಯಾಕೆಂದರೆ ಅವ್ರು ನಮ್ಮ ಲೀಡರ್ ಅಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಅವರಂಥ ಪ್ರಾಮಾಣಿಕರು. ಅಲ್ಲಿ ತಮಿಳ್ನಾಡಂಥ ಜಾಗದಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಕಟ್ತೀನಿ ಅನ್ನೋದು ಸುಲಭ ಅಲ್ಲ. ಅವರ ಅಧ್ಯಕ್ಷ ಆದ ತಕ್ಷಣ 4 MLA ಸೀಟ್ ಗೆದ್ದಿಯಾರಲ್ಲಿ. ಹಾಗಾಗಿ ನಾನು ಅವ್ರ ಹೋರಾಟದ ಬಗ್ಗೆ ತುಂಬ ಗೌರವ ಇದೆ. ನಾನು ಗೆದ್ದು ಮೋದಿ ಹತ್ರ ಹೋಗ್ತೀನಿ, ನೆಕ್ಸ್ಟ್ ಅಣ್ಣಾಮಲೈ ಹತ್ರ ಹೋಗ್ತೀನಿ. ಪಕ್ಕದಲ್ಲಿದ್ದಂಥ ಯಡಿಯೂರಪ್ಪನವ್ರಿಗೆ ಹೇಳಿರ್ಬೋದು ಅವರು, KGP ಯಾಕೆ ಕಟ್ಟಿದ್ದೇನೆ, ಬುದ್ಧಿ ಇದೆಯೋಲ್ಲ ಅಂತ. ನನ್ನ ಜೀವನದಲ್ಲಿ ಪಕ್ಷದ ನಾಯಕರು ಹೇಳಿದ ಮನ್ನ ಯಾವ ಮಾತು ಇವತ್ತಿನ ತನಕ ಮೀರಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್, ಹಿಂದುಳಿದವರು, ದಲಿತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ವಿ. ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸೇರಿದ್ವಿ. ಹಿಂದುಳಿದವರು, ದಲಿತರು. ನಿಜಕ್ಕೂ ನಂಗೆ ತುಂಬ ಸಂತೋಷ. ಯಡಿಯೂರಪ್ಪನವ್ರು ಬೆಂತಡ್ತಾರೆ, ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು, ಮುಂದುವರಿ ಅಂತ. ಅಮಿತ್ ಶಾ ಹೋಗಿ ಕಂಪ್ಲೇಂಟ್ ಮಾಡಿದ್ರು. ಅಮಿತ್ ಶಾ ನಂಗೆ ಹೇಳಿದ್ರು, ಓಲಿ ಬಿಡಪ್ಪ ಅಂತ. 3 ಗಂಟೆ ಡೆಲ್ಲಿನಲ್ಲಿ ಸಭೆ, ಓಲಿ ಬಿಟ್ಬಿಡಪ್ಪ ಅಂದರೆ. ಚೊಡ್ದ ಯಾರಂದರು, ಬಿಟ್ಟೆ. ಯಾಕೆ? ಅಮಿತ್ ಶಾ ಹೇಳ್ತಿದ್ದಾರೆ ಅಂತ. ಆ ಹಿಂದುಳಿದವರು, ದಲಿತರು ನಾನು ಬಿಟ್ಟಿದ್ದು ತಪ್ಪು. ಇವತ್ತು ಅವ್ರು ಅಷ್ಟು ಜನ ಇವತ್ತು ಕಾಂಗ್ರೆಸ್ ಹೋದರು. ಬಂದೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದು ಮೊದಲನೇದು, ಪಕ್ಷ ಹೇಳಿದ ಮಾತನ್ನು ಕೇಳಿದ್ದು. ಎರಡನೇದು, ಯಡಿಯೂರಪ್ಪನ KGP ಕಟ್ಟಿದ್ರು, BJP ಬಿಟ್ಟೋಗಿ. ಪಕ್ಷ ನನಗೆ ಹೇಳ್ತು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು BJP ಅಧ್ಯಕ್ಷ ಆಗು ಅಂದರು. ರಾಜೀನಾಮೆ ಕೊಟ್ಟೆ, BJP ಅಧ್ಯಕ್ಷ ಆದೆ. ಪಕ್ಷದ ಸೂಚನೆ ಕೇಳ್ಕೊಂಬಂದೆ. ಮೂರನೇದು, ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ, ನೀನು ಚುನಾವಣೆ ನಿಲ್ಕೊಡ್ದು, ಜಗದೀಶ್ ಶೆಟ್ಟರು ನೀವಿಬ್ಬರು ನಿಲ್ಕೊಡ್ದು ಅಂದರು. ಜಗದೀಶ್ ಶೆಟ್ಟರು ನಿಂತರು ಬಿಡಿ, ಅದ್ರ ಬಗ್ಗೆ ನಾನು ಹೋಗಲ್ಲ. ಇಮ್ಮಿಡಿಯೇಟ್ 5 ನಿಮಿಷದಲ್ಲಿ ಪತ್ರ ಕಳಿಸ್ದೆ, ನಾನು ಚುನಾವಣೆ ರಾಜಕಾರಣದ ನಿವೃತ್ತಿ ಆಗ್ತೀನಿ ಅಂತ. ಇಡೀ ದೇಶದಲ್ಲಿ ಯಾರು ಹಿಂಗೆ ಮಾಡಿದ್ದಾರೆ ಹೇಳಿ ನೋಡೋಣ? ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಇದು ಗೊತ್ತಾದ ನಂತರನೂ ಕೂಡ ಹಿಂದುತ್ವಕ್ಕೆ ದ್ರೋಹ ಮಾಡ್ತಿದ್ದಾರೆ ಯಡಿಯೂರಪ್ಪನವರು. ಎಲ್ಲ ಹಿಂದುತ್ವದ ನಾಯಕರು ಮೂಳೆಗೆ ತಳ್ತಾ ಇದ್ದಾರೆ. ನನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತ, ಟಿಕೆಟು ಕೊಡಿಸ್ತೀನಿ, ಹಾವೇರಿಯಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಮೋಸನೂ ಮಾಡಿದ್ರು. ಮೂರನೇದು, ಎಲ್ಲ ನಾಯಕರನ್ನು ಕೂಡ ಕಡೆಗಣಿಸ್ಬಿಟ್ರು, ಟಿಕೆಟ್ ಕೊಡಲಿಲ್ಲ. ತಮಗೆ ಬೇಕಾದವರು ಮಾತ್ರ ಟಿಕೆಟ್ ಕೊಟ್ಕೊಂಡ್ರು. ಇಡೀ ದೇಶದಲ್ಲಿ ಮೋದಿಯವರು ವಂಶ ಪಾರಂಪರ್ಯ ಸರ್ಕಾರ ಇದನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೀನಿ ಅಂತ ಹೊರಟರು. ಯಡಿಯೂರಪ್ಪನ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಯಡಿಯೂರಪ್ಪನವ್ರು ಈಗಲೂ ನಾನು ಹೇಳ್ತೇನೆ, ಯಡಿಯೂರಪ್ಪನವರೇ ನಿಮಗೆ ಗೌರವ ಇದ್ದರೆ ಮೋದಿಯವ್ರ ಬಗ್ಗೆ, ಅವ್ರ ಜೊತೆ ನೀವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಜನ ನಿಮ್ಮನ್ನು ನೋಡ್ತಿದ್ದಾರೆ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಈ ಕುಟುಂಬದ ಒಂದು ವ್ಯವಸ್ಥೆಯಿಂದ ನಾನು ಮುಕ್ತಿ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗಬೇಕಲ್ವ? ನಿಮಗೆ ಹೇಳ್ತಿರೋದ್ರೆ ಅವ್ರದ್ದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಲ್ಲ. ನೀವು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ನಿಮ್ಮ ಒಬ್ಬ ಮಗ MP, ಇನ್ನೊಬ್ಬ ಮಗ MLA, ರಾಜ್ಯ ಅಧ್ಯಕ್ಷ. ನಿಮಗೆ ಹೇಳ್ತಾ ಇರೋದು ಯಡಿಯೂರಪ್ಪನವ್ರ ಅಪ್ಪ ಮಕ್ಕಳಿಗೆ ಹೇಳ್ತಿರೋದು ಮೋದಿ. ಹಾಗಾಗಿ ಅವ್ರ ಮಾತು ನೀವು ಕೇಳಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಅವ್ರ ಸಿದ್ಧಾಂತ ನೀವು ಒಪ್ಪಬೇಕು ಅಂತ ಇದ್ದರೆ, ನೀವು ನಿಮ್ಮ ಮಗನ ದಾರ ರಾಜೀನಾಮೆ ಕೊಡಿಸಿ. ಯುವ ಮೋರ್ಚಾ
ಅಲ್ಲಲ್ಲ ನಾನು ಅಬ್ಸರ್ವ್ ಮಾಡಿಲ್ಲ. ನಾನು ಅಬ್ಸರ್ವ್ ಮಾಡಿದ್ದೇನು, ನಿಮ್ಮ ಟಿ ವಿಗಳೆಲ್ಲ ನೋಡ್ತಾ ಇದ್ದೀನಿ. ಮೋದಿ ಭಾಷಣ, ಪಕ್ಕದಲ್ಲಿ ಯಡಿಯೂರಪ್ಪನವರು. ಭಾಷಣದಲ್ಲೇನು, ರಾಹುಲ್ ಗಾಂಧಿ ಅವ್ರನ್ನ ನಾವು ಈ ಕುಟುಂಬ ರಾಜಕಾರಣದಿಂದ ಮುಕ್ತ ಮಾಡ್ತೇವೆ. ಅಪ್ಪ ಪಕ್ಕದಲ್ಲೇ ಕೂರ್ಸ್ಕೊಂಡಿದ್ದೀರಪ್ಪ ನೀವೇ ಕೂತಿದ್ದೀರಲ್ಲ ಯಡಿಯೂರಪ್ಪನವರೇ. ಮೋದಿ ಮಾತನ್ನು, ಮೋದಿ ಸಿದ್ಧಾಂತವನ್ನು ಒಪ್ಪೋದಾದರೆ ತಕ್ಷಣ ನಿಮ್ಮ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ತಗೊಳ್ಳಿ. ಇಲ್ಲ, ಈಗ ಚುನಾವಣೆಯಲ್ಲಿ ಇನ್ನೊಬ್ಬ ಮಗ ರಾಘವೇಂದ್ರ ಈ MP ಚುನಾವಣೆ ಸೋತೋಗ್ತಾನೆ. ಆ ಕಪಿ ಮುಷ್ಟಿ ಇದೆಯಲ್ಲ ಅಪ್ಪ ಮಕ್ಕಳದು, ಅದರಿಂದ ಒಬ್ಬ ಹೊರಗೆ ಬರ್ತಾನೆ. ಇದಾದ ನಂತರ ಲೋಕಸಭೆ ಚುನಾವಣೆ ಮುಗಿತಿದ್ದಂಗೆ ಇನ್ನೊಬ್ಬ ಮಗನಿಗೆ ಕೂಡ ರಾಜೀನಾಮೆ ಕೊಡೋ ಸ್ಥಿತಿ ಬರುತ್ತೆ. ನನ್ನ ಆಸೆ 27 ಕ್ಷೇತ್ರದಲ್ಲಿ BJP ಗೆಲ್ಲಬೇಕು. 1 ಕ್ಷೇತ್ರದಲ್ಲಿ ನರೇಂದ್ರ ಮೋದಿಗೆ ಬೆಂಬಲ ಕೊಡ್ತಾರೆ ಅಂತ ಈಶ್ವರಪ್ಪ ಗೆಲ್ಲಬೇಕು. 28 ಕ್ಷೇತ್ರ BJP ಮತ್ತು ಈಶ್ವರಪ್ಪ ಗೆದ್ದು ಮೋದಿನ ಪ್ರಧಾನಮಂತ್ರಿ ಮಾಡಬೇಕು. ಇದು ನನ್ನ ಆಸೆ. ನಾನಂತೂ ಗೆಲ್ತೇನೆ. ಉಳಿದ 27 ಸೀಟ್ ಬಗ್ಗೆ ನಂಗೆ ಗೊತ್ತಿಲ್ಲ. ಹಾಂ, ಗೊತ್ತಿಲ್ಲ ಅಂತ ಹೇಳಿದೆ. ನಾನು ಸುಮ್ಮನೆ 28 ಗೆಲ್ತೀವಿ ನಾನು ಹೇಳೇನು. ಕಳೆದ ಬಾರಿ ನಾನು ಹೇಳ್ತಾ ಇದ್ದೆ, ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ರು BJP 1 ಸೀಟ್ ಗೆಲ್ಲಲ್ಲ ಅಂತ. ನಾನು ಅವಾಗ ಹೇಳಿದೆ, ನಾನು BJPಯ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇದ್ದೆ. ಅವ್ರು 1 ಸೀಟ್ ತಗೊಳ್ತಾರಲ್ಲ ಗೊತ್ತಿಲ್ಲ, ನಾವು ಹೆಚ್ಚು ಗೆಲ್ತೀವಿ ಅಂತ. 25 ಗೆದ್ವಿ, ಅವತ್ತು ಗೆದ್ದಿದ್ದು ಒಂದೇ. ನಾನು ಅವಾಗ ಸ್ಟೇಟ್ ಪಾಲಿಟಿಕ್ಸಲ್ಲಿ ಇದ್ದೆ. ಈಗ ನಾನು ಶಿವಮೊಗ್ಗ ಬಿಟ್ಟು ಹೋಗಿಲ್ಲ. ಸುಳ್ಳು ಹೇಳಲೇನು, ಎಲ್ಲ ಸೀಟ್ ಗೆಲ್ತೀವಿ ಅಂತ ಆಸೆ ಹೇಳಿದೆ ನಾನು. ನನ್ನ ಆಸೆ 27 BJP ಗೆಲ್ಲಬೇಕು, ಇಂಡಿಪೆಂಡೆಂಟ್ ಆಗಬೇಕು, 28 ಜನ ಮೋದಿ ಕೈ ಎತ್ತಬೇಕು. ನೋ, ವಿಜೇಂದ್ರ ರಾಜೀನಾಮೆ ಕೊಡೋದಕ್ಕೂ ಇಲ್ಲಿ ಗೆಲ್ಲೋದಕ್ಕೆ ಇದು ಸಿದ್ಧಾಂತ. ಇದು ಮೋದಿ ಸಿದ್ಧಾಂತ ಏನು, ಕುಟುಂಬ ರಾಜಕಾರಣ ಇರಬಾರ್ದು, ಅದರಿಂದ ಮುಕ್ತವಾಗಬೇಕು. ಈ ಸಿದ್ಧಾಂತಕ್ಕೂ ಗೆಲುವಿಗೆ ಸಂಬಂಧ ಏನು ವಿಜೇಂದ್ರ ಮುಖ ನೋಡಿ ಜನ ಓಟ್ ಕೊಡ್ತಾರ? ಇನ್ನು ಹೇಳ್ಸೋದು ಬಚ್ಚ, ಏನೂ ಗೊತ್ತಿಲ್ಲ ಅವನಿಗೆ. ಅವ್ನ ಮುಖ ನೋಡಲ್ಲ ಓಟ್ ಕೊಡ್ತಿರೋದು. ಮೋದಿ ಮುಖ ನೋಟ್ ಓಟ್ ಕೊಡ್ತಿರೋ ಜನ. ಅದಕ್ಕೆ ನಾನು ಹೇಳ್ತಿರೋದು, ಇವನ್ ರಾಜೀನಾಮೆಗೂ ಸಂಬಂಧ ಇಲ್ಲ. ನಿಮಗೆ BJPಯ ನರೇಂದ್ರ ಮೋದಿ ಸಿದ್ಧಾಂತದ ಬಗ್ಗೆ ನಂಬಿಕೆ ಇದ್ದರೆ, ಅವ್ರು ಭಾಷಣ ಮಾಡ್ತಾರಂಥ ಸಂದರ್ಭದಲ್ಲಿ ಪಕ್ಕದಲ್ಲಿ ಕೂತಿದ್ರೆ ನೀವು ಅದು ಸಿದ್ಧಾಂತಕ್ಕೆ ಒಪ್ಕೋಬೇಕು, ಮಗನ ರಾಜೀನಾಮೆ ಕೊಡಿ. ಇಲ್ಲ, ನೀವು ಆ ಸಭೆಗಳಲ್ಲೇ ಕೂತ್ಕೋಬೇಡಿ. ಮೋದಿ ಸಭೆಗಳು ಕೂತ್ಕೊಂಡು ಮೋದಿಗೆ ಭಾಷಣಕ್ಕೆ ಅವಮಾನ ಮಾಡಬೇಡಿ. ಅದು ಮಾಡ್ತಿಲ್ಲ ಅಂತ ಒಂದು ಭ್ರಮೆ ಇವರು ಹುಟ್ಟಿಸ್ಯಾರಲ್ಲ ಅವ್ರ ತಲೆ ಮೇಲೆ. ಯಡಿಯೂರಪ್ಪ ಇದ್ದರೆ ಕರ್ನಾಟಕದ ಲಿಂಗಾಯತರೆಲ್ಲ BJP ಜೊತೆಗಿರ್ತಾರೆ. ಇವು ತಗೊಂಡಲ್ಲಿ ಸುಳ್ಳು ಹುಟ್ಟಿಸಿ ಅವ್ರ ತಲೆಯಲ್ಲಿ ಭ್ರಮೆ ಇದೆ. ಇವ್ರಿಗಿಂತ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್, ವಿಜೇಂದ್ರನಿಗೂ ಬಸವನಗೌಡ ಪಾಟೀಲ್ ಯತ್ನಾಳ್ಗೂ ಹೋಲಿಕೆ ಮಾಡಿದ್ರೆ ಯಾರು ಲಿಂಗಾಯತ್ ಲೀಡರ್, ಯಾರು ಹಿಂದುತ್ವವಾದಿ? ಬಸವನಗೌಡ ಪಾಟೀಲ್ ಯತ್ನಾಳ್ ತಾನೆ. ಇವ್ರಿಗೇನು ಅನಿಸ್ಬಿಟ್ಟಿದೆ, ಆ ರೀತಿ ಅನಿಸಂಗೆ ಮಾಡಿದ್ದಾರೆ ಇವರು. ಈ ಚುನಾವಣೆ ಮುಗಿದ್ಮೇಲೆ ಎಲ್ಲ ಹೊರಬರುತ್ತೆ.